ಆನಂದಪುರದ ಕೆಪಿಎಸ್ ಶಾಲೆಯಲ್ಲಿ ಸೀನಿಯರ್ ಸ್ಟೇಟ್ ಚಾಂಪಿಯನ್ಶಿಪ್ ಕಬಡ್ಡಿ ತರಬೇತಿ ಶಿಬಿರ. ಶಿವಮೊಗ್ಗ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಆನಂದಪುರದ ಪತ್ರಿಕಾ ಮಿತ್ರರ ಸಹಕಾರದೊಂದಿಗೆ ನಡೆಯುತ್ತಿರುವ ಕಬಡ್ಡಿ ತರಬೇತಿ ಶಿಬಿರವನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ವನಗೋಡು ಉದ್ಘಾಟಿಸಿದರು. ತರಬೇತಿ ಶಿಬಿರದಲ್ಲಿ ಶಿವಮೊಗ್ಗ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಕಬಡ್ಡಿ ಕ್ರೀಡಾಪಟುಗಳಾದ ಗಗನ್ ಗೌಡ, ಪ್ರಜ್ವಲ್, ಆದರ್ಶ್, ಗಿರೀಶ, ಪ್ರೀತಮ್, ದೇವು, ಯಶವಂತ್, ವಿನಯ್, ಭರತ್, ರಾಕೇಶ್, ಪುನೀತ್ ಹಾಗೂ ಇನ್ನಿತರರು ತರಬೇತಿಯನ್ನು ಪಡೆಯುವುದರ ಮೂಲಕ ಸೀನಿಯರ್ ಸ್ಟೇಟ್ ಚಾಂಪಿಯನ್ಶಿಪ್ಗೆ ಕಬಡ್ಡಿಯಲ್ಲಿ ಭಾಗವಹಿಸಲು ತೆರಳಲಿದ್ದಾರೆ. ವಿಶೇಷವಾಗಿ ಈ ಕಬಡ್ಡಿ ಶಿಬಿರವನ್ನು ಕೋಚರ್ ವಿನಯ್ ನೇತೃತ್ವದಲ್ಲಿ ನಡೆಸಲಾಗುತ್ತಿದ್ದು, ಶಿವಮೊಗ್ಗ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಕಾರ್ಯದರ್ಶಿ ಚೇತನ್, ಅಧ್ಯಕ್ಷರಾದ ಚಂದ್ರಶೇಖರ್, ರಾಷ್ಟ್ರಮಟ್ಟದ ತರಬೇತಿದಾರರಾದ ಪ್ರಶಾಂತ್, ಸಿರಿಜಿತ್ ತರಬೇತಿ ನೀಡುತ್ತಿದ್ದಾರೆ. ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ವನಗೋಡು, ಯುವ ಸಮುದಾಯವು ಕ್ರೀಡಾಸಕ್ತಿಯನ್ನು ಉತ್ತಮ ರೀತಿಯಲ್ಲಿ ಬೆಳೆಸಿಕೊಂಡು ಗ್ರಾಮೀಣ ಪ್ರತಿಭೆಗಳು ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಬೇಕು ಎಂಬುದು ನಮ್ಮ ಆಸೆ. ಹಾಗೆ ಇಂತಹ ಕ್ರೀಡಾಶಕ್ತಿಯನ್ನು ಹೊಂದಿದ ಕ್ರೀಡಾಪಟುಗಳಿಗೆ ನಾನು ಎಂದೆಂದಿಗೂ ಸಹಕಾರ ನೀಡುತ್ತೇನೆ ಎಂದು ತಿಳಿಸಿದರು. ಈಗಾಗಲೇ ಪ್ರೊ ಕಬಡ್ಡಿಯಲ್ಲಿ ನಮ್ಮ ಗ್ರಾಮೀಣ ಭಾಗದ ಕ್ರೀಡಾಪಟುಗಳು ಭಾಗವಹಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ವನಗೋಡು ತಿಳಿಸಿರುತ್ತಾರೆ. ಈ ಸಂದರ್ಭದಲ್ಲಿ ಶಿಬಿರಕ್ಕೆ ಸಹಕಾರಿಯಾದ ಉಮೇಶ್ ಎನ್, ಪತ್ರಿಕಾ ಬಳಗದ ಸಾಗರ ತಾಲೂಕು ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದ ನಾಗೇಶ್, ಆನಂದಪುರದ ಸ್ಥಳೀಯ ಪತ್ರಿಕಾ ಮಾಧ್ಯಮ ಮಿತ್ರರಾದ ರವಿಕುಮಾರ್ ಬೇಡಿ, ಜಗನ್ನಾಥ್ ಆರ್, ಮಲ್ಲಿಕಾರ್ಜುನ್, ಅಮಿತ್, ಲೋಕೇಶ್ ಗುಡಿಗಾರ್, ವಿಟಿ ಸ್ವಾಮಿ, ಗಿರೀಶ್ ರಾಯ್ಕಾರ್, ವೆಂಕಟೇಶ್ ಜೋಯ್ಸ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಇವತ್ತು ನ್ಯಾಷನಲ್ ಲೆವೆಲಲ್ಲಿ ಆಡಿದಂಥ ಆಟಗಾರನೆಲ್ಲ ಇಲ್ಲಿ ಕರೆಸಿ ನ್ಯಾಷನಲ್ ಲೆವೆಲ್ ಸೀನಿಯರ್ ಸಿಟಿಸನ್ ಏನು ಕಬಡ್ಡಿ ಒಂದು ಕೋಚಿಂಗ್ ಸೆಂಟರ್, ಈ ಕೋಚಿಂಗ್ನ ಒಂದು ಇಲ್ಲಿ ಅನಂತಪುರದಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಭಾಳ ಸಂತೋಷ. ನಮ್ಮೆಲ್ಲರಿಗೂ ನಾನು ನಮ್ಮ ಕ್ರೀಡಾಪಟುಗಳಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ, ಮತ್ತು ನಮ್ಮ ಕೋಚರ್ಗಳು ಸಹ ಇಲ್ಲಿಗೆ ಅದನ್ನು ಒಂದು ಕೋಚಿಂಗ್ ಕೊಡಲಿಕ್ಕೆ ಏನು 4 ದಿವಸ ಇಲ್ಲಿ ತಂದು ಹಾಕಿದ್ರೆ ತಮ್ಮೆಲ್ಲರಿಗೂ ನಾನು ನಮ್ಮ ಅನಂತಪುರದ ಜನತೆ ಪರವಾಗಿ ಎಲ್ಲರಿಗೂ ಅಭಿನಂದಿಸ್ತಾ, ಅದರಲ್ಲಿ ನಮ್ಮ ಪತ್ರಕರ್ತರಂಥ ಬಿ ಡಿ ರವಿ ಅವರು, ತಾವೆಲ್ಲರೂ ಪತ್ರಕರ್ತರು ಇದೆ, ನಮ್ಮ ಅಮಿತ್ ಮತ್ತು ಗೌಡ್ರು. ಆದರೆ ನಮ್ಮ ಬಿ ಡಿ ರವಿಕುಮಾರ್ ಅವರು ಸ್ವಲ್ಪ ಇಂಥದ್ರಲ್ಲಿ ಭಾಳ ಮುಂಚೂಣಿಯಲ್ಲಿ ಇರ್ತಾರೆ. ಅದು ಪಾಪ ಮಣ್ಣಿಂದ ಹೇಳಿದ್ದಾರೆ, ಇಲ್ಲ ತಾವು ಬರಬೇಕು, ಇದೊಂದು ನಮ್ಮಲ್ಲಿ ಆಗ್ತಾ ಇರೋದ್ರಿಂದ ಭಾಳ ಹೆಮ್ಮೆ ಅಂತ. ಯಾಕಾಗಿ ಅಂದರೆ ಇವತ್ತು ಎಲ್ಲ ನ್ಯಾಷನಲ್ ಲೆವೆಲ್ ಆಡಿದಂಥ ಆಟಗಾರರು ಇವತ್ತು ಇಲ್ಲಿ ಬಂದಿದ್ದಾರೆ ಅನಂತಪುರದಲ್ಲಿ. ಎಲ್ಲೋ ನಾವು ಟಿವಿಯಲ್ಲಿ ನೋಡ್ತಿದ್ದೆವು, UP ಹೋದ ಅಥವಾ ಬೆಂಗಳೂರು ಗೊತ್ತು ಅಥವಾ ಯಾವುದೇ ಆದರೂ ಸಹ ಒಂದು 40 ನಿಮಿಷದಲ್ಲಿ ಒಂದು ಕ್ರೀಡೆಯನ್ನು ರಿಸಲ್ಟ್ ಸಿಗೋಂಥ ಒಂದು ಕ್ರೀಡೆ. ಹಾಗಾಗಿ ಇಂಥ ಒಂದು ಕ್ರೀಡೆ ನಾವು ಟಿವಿಯಲ್ಲಿ ನೋಡೋಂಥ ಒಬ್ಬ ಆಟಗಾರರು ಇವತ್ತು ನಮ್ಮ ಅನಂತಪುರದಲ್ಲಿ ಬಂದು ಕೋಚಿಂಗ್ ತಗೊಳ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಹೆಮ್ಮೆ. ಅದಕ್ಕೆ ನಮ್ಮೆಲ್ಲರ ಸಹಕಾರ ಖಂಡಿತ ಇದೆ. ನಮ್ಮಿಲ್ಲಿ ಈಗಾಗಲೇ ಸ್ಥಳೀಯವಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ಪತ್ರಕರ್ತರು ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳ್ತಾ, ತಾವೆಲ್ಲರೂ ನಮ್ಮ ರಾಮಕೃಷ್ಣ ಶಾಲೆಯ ವಿದ್ಯಾರ್ಥಿಗಳು ಸಹ ಸ್ಟೇಟ್ ಲೆವೆಲಿಗೆ ಹೋಗಿ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ನ್ಯಾಷನಲ್ ಲೆವೆಲಿಗೆ ಹೋಗಲಿ, ಆ ನಿಟ್ಟಿನಲ್ಲೇ ಇವರು ಸಹ ಪ್ರಯತ್ನ ಪಡ್ತಾರೆ. ವಿನಯ್ ಅವರು ಮುಂದಿನ ದಿನಗಳಲ್ಲಿ ಅವರು ಸಹ ನಿಮ್ಮ ಜೊತೆಗೆ ನಮ್ಮ ಗಗನ್ ಗೌಡ ಅವರು, ಪ್ರಜ್ವಲ್ ಅವರು, ಈ ರೀತಿಯ ನಿಮ್ಮೆಲ್ಲ ಕ್ರೀಡಾಪಟುಗಳ ಥರನೇ ನಮ್ಮಲ್ಲೂ ಸಹ ಮುಂದೆ ಬೆಳೀಲಿ ಅಂತ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ನಾನು ಆಲ್ ದ ಬೆಸ್ಟ್ ಹೇಳ್ತಾ, ಒಳ್ಳೆಯದು. ಥ್ಯಾಂಕ್ ಯು.